ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್. ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋರಿಗಿಂತ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಸಂಖ್ಯೆನೇ ಜಾಸ್ತಿ ಇದೆ. ನಾನು ಹೊಸ ಸ್ಥಳದ ಬಗ್ಗೆ ಹೊಸ ವಿಡಿಯೋ ಮೂಲಕ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಚಾನಲ್ಗೆ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನಿಮ್ಮಿಂದ ಸಿಗೋ ಪ್ರೋತ್ಸಾಹ ಮತ್ತು ಸ್ಫೂರ್ತಿ ಅತ್ಯದ್ಭುತವಾದದ್ದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಕೋಟೆಗೆ ಬಂದಿದ್ದೀನಿ. ಈ ಕೋಟೆ 7 ಸುತ್ತಿನ ಕೋಟೆಯಾಗಿದ್ದು, ಈ ಕೋಟೆ ಇರೋದು ನಮ್ಮ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಕೇಂದ್ರವಾದ ಚಿತ್ರದುರ್ಗ ಟೌನಲ್ಲಿ. ಈ ಕೋಟೆ 7 ಸುತ್ತಿನ ಕೋಟೆ ಅಥವಾ ಕಲ್ಲಿನ ಕೋಟೆ ಅಥವಾ ಸಿಡಿಲಿಗೂ ಬಗ್ಗದ ಉಕ್ಕಿನ ಕೋಟೆ ಅಂತ ಹೆಸರುವಾಸಿಯಾಗಿದೆ. ನಾನು ಹೇಳ್ತಾ ಇರೋ ಕೋಟೆ ಬೇರೆ ಯಾವುದೂ ಅಲ್ಲ, ಅದು ಚಿತ್ರದುರ್ಗ ಕೋಟೆ. ಈ ಚಿತ್ರದುರ್ಗ ಕೋಟೆ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಟ್ರಾವೆಲ್ ವರ್ಲ್ಡ್ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಕೋಟೆ ಪ್ರಖ್ಯಾತಿಯನ್ನು ಪಡೆದಿದ್ದು 1972ನೇ ಇಸ್ವಿಯಲ್ಲಿ ತೆರೆ ಕಂಡ ನಾಗರಹಾವು ಚಿತ್ರದ ಮೂಲಕ. ಸೊ ಅಂದಿನಿಂದ ಇಂದಿನವರೆಗೆ ಸಾಕಷ್ಟು ಪ್ರವಾಸಿಗರು ಈ ಕೋಟೆಗೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಈ ಕೋಟೆ ಕರ್ನಾಟಕ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತಿಯನ್ನು ಪಡೆದಿದೆ. ಚಿತ್ರದುರ್ಗ ಕೋಟೆ ಅಂದರೆ ಬರೀ ಒಂದು ಸುತ್ತಿನ ಬಾಗಿಲಿಂದ ಕೋಟೆ ಪ್ರಾರಂಭ ಆಗಲ್ಲ. ಈ ಕೋಟೆಯ ವೈಶಿಷ್ಟ್ಯವೇನೆಂದರೆ 7 ಸುತ್ತಿನ ಬಾಗಿಲನ್ನು ದಾಟಿದರೆ ನಾವು ಕೋಟೆಯನ್ನು ಪ್ರವೇಶ ಪಡಿತೀವಿ. ಚಿತ್ರದುರ್ಗ ಕೋಟೆಯ 7 ಸುತ್ತಿನ ಬಾಗಿಲುಗಳ ಹೆಸರುಗಳನ್ನು ಈಗ ನಾನು ಹೇಳ್ತೀನಿ. ಮೊದಲನೆಯದು ರಂಗಾಯಣ ಬಾಗಿಲು, ಎರಡನೆಯದು ಗಾರೆ ಬಾಗಿಲು, ಮೂರನೆಯದು ಕಾಮನ ಬಾಗಿಲು, ನಾಲ್ಕನೆಯದು ವೀರಭದ್ರನ ಬಾಗಿಲು, ಐದನೆಯದು ಗಂಟೆ ಬಾಗಿಲು, ಆರನೆಯದು ಕಸ್ತೂರಿ ರಂಗಪ್ಪನ ಬಾಗಿಲು ಮತ್ತು 7ನೇ ಹಾಗೂ ಕಟ್ಟೆಕಡೆಯ ಬಾಗಿಲಿನ ಹೆಸರೇ ಏಕನಾಥೇಶ್ವರಿ ಅಮ್ಮನವರ ಬಾಗಿಲು. ಚಿತ್ರದುರ್ಗ ಕೋಟೆಯ ಮೊದಲ ಸುತ್ತಿನ ಬಾಗಿಲು ರಂಗಾಯಣ ಬಾಗಿಲಿನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಈ ಕೋಟೆಯ ಮೊದಲ ಸುತ್ತಿನ ಬಾಗಿಲು ರಂಗಾಯಣ ಬಾಗಿಲಿನ ಮುಂದೆ ಈ ವ್ಲಾಗಿನ ವಿಡಿಯೋ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಕೋಟೆಗೆ ವಿಸಿಟ್ ಮಾಡಿದ್ದು ಲೇಟ್ ಆಗಿದ್ದರಿಂದ 3ನೇ ಸುತ್ತಿನ ಬಾಗಿಲ ಮುಂದೆ ಪ್ರಾರಂಭ ಮಾಡಬೇಕಾಯಿತು. ಈ ರಂಗಾಯಣ ಬಾಗಿಲಿನ ಎದುರುಗಡೆ 1972ನೇ ಇಸ್ವಿಯಲ್ಲಿ ತೆರೆ ಕಂಡ ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಚಿತ್ರ ನಾಗರಹಾವು ಚಿತ್ರದ ಚಿತ್ರೀಕರಣ ನಡೆದಿರುತ್ತೆ. ಈ ಚಿತ್ರದಲ್ಲಿ ಜಲೀಲನ ಪಾತ್ರಧಾರಿಯಾದ ಅಂಬರೀಷ್ ಅವರ ಡೈಲಾಗ್ "ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ" ಅನ್ನೋ ಡೈಲಾಗ್ ಯಾರಿಗೆ ತಾನೇ ನೆನಪಿಲ್ಲ. ಜಲೀಲನ ಪಾತ್ರಧಾರಿಯಾದ ಅಂಬರೀಷ್ ಅವರು ಅಲಮೇಲು ಪಾತ್ರಧಾರಿಯಾದ ಆರತಿಯವರನ್ನು ಚುಡಾಯಿಸೋ ಸೀನ್ನ ಚಿತ್ರೀಕರಣ ಇದೇ ರಂಗಾಯಣ ಬಾಗಿಲಿನ ಎದುರುಗಡೆ ನಡೆದಿರುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ನಡುವಿನ ಫೈಟ್ನ ಚಿತ್ರೀಕರಣ ಇದೇ ರಂಗಾಯಣ ಬಾಗಿಲಿನ ಮುಂದೆ ನಡೆದಿರುತ್ತೆ. ಚಿತ್ರದುರ್ಗ ಕೋಟೆ ನೋಡಿಕೊಂಡು ವಾಪಸ್ ನಮ್ಮ ಹೋಟೆಲ್ಗೆ ತೆರಳುವಾಗ ಗಾರೆ ಬಾಗಿಲಿನ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಮುಂದಾದೆ. ಗಾರೆ ಬಾಗಿಲಿನ ವಿಡಿಯೋ ರೆಕಾರ್ಡಿಂಗ್ ಸರಿಯಾಗಿ ಬರ್ದಿರೋದ್ರಿಂದ ಗಾರೆ ಬಾಗಿಲಿನ ಫೋಟೋ ಗೂಗಲ್ ಇಮೇಜಸ್ಸಿಂದ ಡೌನ್ಲೋಡ್ ಮಾಡಿಕೊಂಡು ಗಾರೆ ಬಾಗಿಲಿನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಚಿತ್ರದುರ್ಗದ 2ನೇ ಸುತ್ತಿನ ಕೋಟೆಯ ಹೆಸರೇ ಗಾರೆ ಬಾಗಿಲು. ಮುಂಚೆ ಕೋಟೆಯ ನಿರ್ಮಾಣದ ಸಮಯದಲ್ಲಿ ಗಾರೆ ಬಳಸ್ತಾ ಇದ್ರು. ನಂತರ ಈ ಕೋಟೆಯನ್ನು ಬೃಹತ್ ಕಲ್ಲಿನಲ್ಲಿ ಗಾರೆಯ ಲೇಪನ ಇರೋದ್ರಿಂದ ಇದಕ್ಕೆ ಗಾರೆಯ ಬಾಗಿಲು ಅಂತ ಹೆಸರು ಬಂತು. ಇಲ್ಲಿ ನೀವು ನೋಡ್ತಾ ಇರೋ ಕೋಟೆ ಗೋಡೆಗಳು ಚಿತ್ರದುರ್ಗದ 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲಿಗೆ ಹೋಗೋ ಎಂಟ್ರೆನ್ಸ್ ಆಗಿರುತ್ತೆ. ಈ ಚಿತ್ರದಲ್ಲಿ 7 ಹೆಡೆಯ ಹಾವಿನ ಕೆತ್ತನೆಯನ್ನು ನೀವು ನೋಡ್ತಾ ಇದ್ರಲ್ಲ, ಈ 7 ಹೆಡೆಯ ಹಾವು ಈ ಕೋಟೆಯ 7 ಸುತ್ತಿನ ಬಾಗಿಲಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಈ 7 ಹೆಡೆಯ ಹಾವಿನ ಕೆತ್ತನೆ ಚಿತ್ರದುರ್ಗದ 3ನೇ ಸುತ್ತಿನ ದ್ವಾರಕ್ಕೆ ತಲುಪೋಕೆ ಮುಂಚೆ ಎಂಟ್ರೆನ್ಸ್ ಗೋಡೆ ಮೇಲೆ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಚಿತ್ರದುರ್ಗ ಕೋಟೆಯ ರೂಟ್ ಮ್ಯಾಪ್ ಆಗಿರುತ್ತೆ ಹಾಗೂ ಚಿತ್ರದುರ್ಗ ಕೋಟೆಯಲ್ಲಿರುವ ಒಂದೊಂದು ಸ್ಮಾರಕಗಳ ವಿವರವು ಈ ಮ್ಯಾಪ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ.
ಅತ್ಯಂತ ಬಲಿಷ್ಠವಾಗಿ ನಿರ್ಮಾಣವಾಗಿರೋ ಕೋಟೆ ಥರ ಕಾಣ್ತಾ ಇದೆ. ಹಾಗೂ ಈ ಕೋಟೆ ಗೋಡೆ ಮೇಲೆ ಇನ್ನೂ 3-4 ಅಡಿ ಎತ್ತರ ಇರೋ ಗೋಡೆಗಳಿತ್ತು. ಆದರೆ ಕಾಲಕ್ರಮೇಣ ಆ ಗೋಡೆಗಳೆಲ್ಲ ಕುಸಿದು ನಾಶ ಆಗೋಗಿ ಈಗ ಉಳಿದಿರೋ ಕೋಟೆ ಇದಾಗಿದೆ. ಈಗ ನಾವು ಕಾಮನ ಬಾಗಿಲ ಕಡೆ ಪ್ರವೇಶ ಪಡಿತಾ ಇದ್ದೀವಿ. ಹಾಗೂ ಚಿತ್ರದುರ್ಗ ಕೋಟೆ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇದು ASI ಸಂರಕ್ಷಿತ ಕೋಟೆಯಾಗಿರುತ್ತೆ. ಇದು ವೀಕ್ಷಕರೇ, ಇದು ಕಾಮನ ಬಾಗಿಲು. ಈ ದ್ವಾರದ ಮೂಲಕ ಮಹಾರಾಜರು, ಪಾಳೆಗಾರರು ಈ ದ್ವಾರದ ಮೂಲಕ ಪ್ರವೇಶ ಪಡಿತಾ ಇದ್ರು. ಹಾಗೂ ಈ ದ್ವಾರದ ಮೂಲಕ ಸಾಮಾನ್ಯ ಜನ ಅಥವಾ ಸೈನಿಕರು ಈ ದ್ವಾರದ ಮೂಲಕ ಪ್ರವೇಶ ಪಡಿತಾ ಇದ್ರು. ಆಗಿನ ಕಾಲದಲ್ಲೂ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಇತ್ತು. ಅದಕ್ಕೆ ಉತ್ತಮ ಉದಾಹರಣೆ ಈ ದ್ವಾರನೇ ಎಕ್ಸಾಂಪಲ್ಲು. ಹಾಗೂ ಇಲ್ಲಿ ಮೇಲೆ ನೋಡ್ತಾ ಇದ್ದರೆ ದ್ವಾರ ತೆರೆಯೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದಕ್ಕೊಂದು ಹಿಂಜಸ್ ಇದೆ, ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೂ ಲೆಫ್ಟ್ ಸೈಡ್ ನಾವು ಈ ಕಡೆ ಕೋಟೆ ಕಡೆ ಹೋದರೆ ಮದ್ದು ಅರಿಯೋ ಕಲ್ಲು ಮತ್ತು ಗಾರೆ ಅರಿಯೋ ಕಲ್ಲು ಮತ್ತು ಬನಶಂಕರಿ ಅಮ್ಮನವರ ದೇವಾಲಯವನ್ನು ನೋಡ್ಬೋದು. ಹಾಗೂ ಇಲ್ಲಿ ಹಿಂಜಸ್ಗೆ ಡೈರೆಕ್ಟಾಗಿ ಚೈನ್ ಮುಖಾಂತರ ದ್ವಾರ ಓಪನ್ ಮಾಡೋಕ್ಕೆ ಇಲ್ಲಿ ಹುಕ್ ಇರೋದು ನಾವು ನೋಡ್ಬೋದು. ಕೋಟೆ ಕುಸ್ತೋಗಿರೋ ಗೋಡೆಯಲ್ಲಿ ನೀವು ನೋಡ್ತಿದ್ದೀರಾ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಾರೆ ಅರಿಯೋ ಕಲ್ಲು. ಈ ಗಾರೆ ಅರಿಯೋ ಕಲ್ಲಿಂದ ಗಾರೆನ ತಯಾರಿ ಮಾಡ್ತಾಯಿದ್ರು. ಈ ಗಾರೆದು ತಯಾರಿಯಾದ ಗಾರೆಯನ್ನು ಕೋಟೆ ಗೋಡೆ ಮೇಲೆ ಲೇಪನ ಮಾಡ್ತಾಯಿದ್ರು. ಸೊ ಲೇಪನ ಮಾಡ್ತಾ ಇದ್ರಿಂದ ಕೋಟೆ ಗೋಡೆ ಮೇಲೆ ಇರೋ ಗಾರೆ ಬಲಿಷ್ಠವಾಗಿ ಹಾಗೂ ಸದೃಢವಾಗಿ ಆಗೋಗ್ತಾ ಇತ್ತು. ಹಾಗೂ ಗಾರೆಯದಲ್ಲಿರೋ ಅಂಶನೂ ಕೂಡ ಕಲ್ಲು, ಮಣ್ಣು, ಇಟ್ಟಿಗೆ ಚೂರುಗಳನ್ನೆಲ್ಲ ಸೇರಿಸಿ ಸಮ್ಮಿಶ್ರಣ ಮಾಡಿ ಗಾರೆ ತಯಾರಿ ಮಾಡಿ ಕೋಟೆ ಗೋಡೆ ಮೇಲೆ ಲೇಪನ ಮಾಡ್ತಾ ಇದ್ದಿದ್ದರಿಂದ ಗಾರೆ ಕೂಡ ಬಲಿಷ್ಠವಾಗಿ ಆಗೋಗ್ತಾ ಇತ್ತು. ಆಲ್ಮೋಸ್ಟ್ ಕಲ್ಲು ಬಂಡೆಗಿಂತ ಗಟ್ಟಿಯಾಗೋಗ್ತಾ ಇತ್ತು. ಸೊ ಈ ಗಾರೆ ಅರಿಯೋ ಕಲ್ಲುಗಳನ್ನು ನಾವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಚಾಲುಕ್ಯರು ನಿರ್ಮಾಣ ಮಾಡಿದ ಬನಶಂಕರಿ ದೇವಾಲಯ. ಹಾಗೂ ಈ ಬನಶಂಕರಿ ಅಮ್ಮನವರು ಚಾಲುಕ್ಯ ರಾಜವಂಶದವರಿಗೆ ಮನೆ ದೇವರಾಗಿರ್ತಾರೆ, ಅಥವಾ ಕುಲದೇವರು ಅಂತ ಕರೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಇದು ಬನಶಂಕರಿ ಅಮ್ಮನವರ ದೇವಾಲಯ. ಇಲ್ಲಿ ಬೋರ್ಡ್ ನಾವು ನೋಡ್ಬೋದು. ಹಾಗೂ ದೇವಾಲಯ ಇಲ್ಲಿ ಮುಚ್ಚಿದೆ, ಸದ್ಯದಲ್ಲಿ ಓಪನ್ ಆಗಿಲ್ಲ. ಹಾಗೂ ಇಲ್ಲಿ ನಾಗರ ಕಲ್ಲುಗಳು ಇರೋದು ನಾವು ನೋಡ್ಬೋದು. ಇದು ನೀವು ನೋಡ್ತಾ ಇದ್ರೆ ಇದು ವೀರಗಲ್ಗಳ ಥರ ಕಾಣ್ತಾ ಇದೆ. ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಈ ದೇವಾಲಯ ಗುಹಾಂತರ ದೇವಾಲಯವಾಗಿರುತ್ತೆ. ನಾನು ಹೋಗ್ತಾ ಇರೋದು ಮದ್ದು ಅರಿಯೋ ಕಲ್ಲು ಕಡೆ. ಈ ಮದ್ದು ಅರಿಯೋ ಕಲ್ಲು ಈ ಕೋಟೆಯ ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಅಂತೂ ಮದ್ದು ಅರಿಯೋ ಕಲ್ಲು ಕಡೆ ನಾವು ಬಂದ್ವಿ. ಸ್ವಚ್ಛತೆ ಕಾಪಾಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗೂ ಈ ಮದ್ದು ಅರಿಯೋ ಕಲ್ಲು ಬಗ್ಗೆ ಮಾಹಿತಿಯನ್ನು ಇಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಇದನ್ನು ಬೀಸೋ ಕಲ್ಲು ಅಂತಲೂ ಕರೀತಾರೆ. ಇಲ್ಲಿ ನೀವು ಮದ್ದು ಅರಿಯೋ ಕಲ್ಲು ನೀವು ನೋಡ್ತಿದ್ದೀರಲ್ಲ, ಆಗಿನ ಕಾಲದ ಇಂಜಿನಿಯರಿಂಗ್ ಸ್ಕಿಲ್ಗೆ ಮಾಡಿಸಿದ ಇದು ಸ್ಮಾರಕ ಆಗಿದೆ. ಇದು ಒಂದು ಸ್ಮಾರಕ ಅಲ್ಲ, ಆ್ಯಕ್ಚುಲಿ
ಇದು ಆಗಿನ ಕಾಲದಲ್ಲಿ ಶತ್ರುಗಳು ಕೋಟೆ ಮೇಲೆ ದಾಳಿ ಮಾಡೋದು ನಿರಂತರವಾಗಿ ಇರ್ತಿತ್ತು. ಆವಾಗ ಈ ಶತ್ರು ಸೈನಿಕರನ್ನು ಸದೆ ಬಡಿಯೋಕ್ಕೆ ಮದ್ದು ಬೇಕಾಗಿತ್ತು. ಅದು ಎಸ್ಪೆಷಲಿ ಪಿರಂಗಿಗಳಿಗೆ ಬೇಕಾಗಿತ್ತು. ಸೊ ಪಿರಂಗಿಗಳಿಗೆ ಮದ್ದು ಬೇಕಾಗಿದ್ದರೆ ಈ ಮದ್ದು ಅರಿಯೋ ಕಲ್ಲು ಬೇರೆ ಯಾವ ಭಾಗದ ಪ್ರದೇಶದಲ್ಲೂ ಇವು ನೋಡೋಕ್ಕೆ ಸಿಗಲ್ಲ. ದೇಶದ ಯಾವುದೇ ಭಾಗದ ಕೋಟೆ ಅಥವಾ ಪ್ರದೇಶದಲ್ಲಿ ಮದ್ದು ಅರಿಯೋ ಕಲ್ಲು ನೀವು ನೋಡೋಕ್ಕೆಲ್ಲೂ ಸಿಗಲ್ಲ. 4 ದಿಕ್ಕಲ್ಲೂ ಇಲ್ಲಿ ಮದ್ದು ಅರಿಯೋ ಕಲ್ಲಿದೆ. ಇಲ್ಲಿ ಈ ಮದ್ದು ಅರಿಯೋ ಕಲ್ಲಿಯದು ವಿಶೇಷತೆ ಏನಂದರೆ, ಇಲ್ಲಿ ಮದ್ದು ಅರಿಯೋ ಕಲ್ಲು ಕೆಳಗೆ ಒಂದು ಕೊಠಡಿ ಥರ ನಿರ್ಮಾಣ ಮಾಡಿದ್ದಾರೆ. ಈ ಕೊಠಡಿದಲ್ಲಿ ಈ ಮದ್ದು ಹೆಂಗೆ ತಯಾರಾಗ್ತಾಯಿತ್ತು ಅಂದರೆ, ಈ ವೃತ್ತಾಕಾರದ ಸುತ್ತಮುತ್ತ ಮನುಷ್ಯ ಅಥವಾ ಎತ್ತಿನ ಸಹಾಯದಿಂದ ಈ ಕಂಬಕ್ಕೆ ಚೈನ್ ಕಟ್ಟಿ ಆ ಚೈನು ಇನ್ ಟರ್ನ್ ಈ ಮದ್ದು ಅರಿಯೋ ಕಲ್ಲಿನ ಹಿಡಿಕೆಗೆ ಫಿಕ್ಸ್ ಮಾಡಿ ಈ ಎತ್ತು ಅಥವಾ ಮನುಷ್ಯ ಹಿಂಗೆ ಒಂದು ಸುತ್ತಾಕ್ತಾ ಇದರಿಂದ ಮದ್ದು ಅಥವಾ ಅದಿರು ಹಾಕ್ತಾಯಿದ್ರು. ಈ ಮದ್ದು ಅರಿಯೋ ಕಲ್ಲಿಗೆ ಅದಿರು ಪುಡಿಯಾಗಿ ಮದ್ದು ತಯಾರಾಗ್ತಾಯಿತ್ತು. ಸೊ ತಯಾರಾಗಿದ್ದ ಮದ್ದನ್ನು ಕೋಟೆ ಪಿರಂಗಿ ಅಥವಾ ಬಂದೂಕಿಗೆ ಉಪಯೋಗಿಸ್ತಾ ಇದ್ರು. ಧೀರೆ ರೇ ನಾ ರೇ ನಾ ಆ ರೇ ದೇ ನಾ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಕಲ್ಯಾಣಿ ಕಾಮನಬಾವಿ ಅಂತ ಕರೀತಾರೆ. ಈ ಕಾಮನಬಾವಿಯನ್ನು ಕಾಮಗೀತಿ ರಾಜ ಮನೆತನದವರು ನಿರ್ಮಾಣವನ್ನು ಮಾಡಿರ್ತಾರೆ. ಈ ಕಲ್ಯಾಣಿಯನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ರಿಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಹಾಗೂ ಸಹಜ ಸ್ಥಿತಿಗೆ ಈ ಕಲ್ಯಾಣಿಯನ್ನು ಮರು ನಿರ್ಮಾಣವನ್ನು ಮಾಡಿರ್ತಾರೆ. ನಾನು ನೆಕ್ಸ್ಟು ಸುತ್ತಿನ ಕೋಟೆಗೆ ನಾನು ಹೋಗ್ತಾ ಇದ್ದೀನಿ. ಅದು 4ನೇ ಸುತ್ತಿನ ಕೋಟೆ ಆಗಿರುತ್ತೆ. ಸರ್ ಬೇಕಾಗಿಲ್ಲ ಸರ್.
ಇದೊಂದು ಗುಹೆ ಇದೆಯಲ್ಲ, ಈ ಗುಹೆಯಲ್ಲಿ ಸೈನಿಕರು ವಾಸ ಮಾಡುವಂಥ ಸ್ಥಳ ಆಗಿದೆ. ಇದು ಅವರ ಆವಾಸ ಸ್ಥಾನ ಆಗಿತ್ತು. ಹಾಗೂ ಇದೇ ಒಂದು ಜಾಗದಲ್ಲಿ ಇದನ್ನು ಎಣ್ಣೆ ಕೊಳ ಅಂತ ಹೇಳ್ತಾರೆ ವೀಕ್ಷಕರೇ. 9 ಅಡಿ ಆಳ ಮತ್ತು 12 ಅಡಿ ಉದ್ದ ಇರುವ ಕೊಳದ ಹೆಸರೇ ಎಣ್ಣೆ ಕೊಳ. ಮದ್ದನ್ನು ಸಂಗ್ರಹಿಸುವ ಕೊಳವೆನಿಸಿಕೊಂಡಿದೆ. ಎಣ್ಣೆಯನ್ನು ಸಂಗ್ರಹ ಮಾಡೋ ಕೊಳ ಆಗಿರಲಿಲ್ಲ. ಮದ್ದು ಅಥವಾ ಗನ್ ಪೌಡರ್ ಶತ್ರು ಸೈನಿಕರ ಪಾಲಾಗದಿರಲಿ ಎಂಬ ಕಾರಣಕ್ಕೆ ಎಣ್ಣೆ ಕೊಳ ಎಂಬ ಹೆಸರು ಬಂತು. ಸಣ್ಣ ಕಂದಕ ಅಥವಾ ಹಳ್ಳದಲ್ಲಿ ಮದ್ದು ಮತ್ತು ಯುದ್ಧಕ್ಕೆ ಬಳಸುವ ಸ್ಫೋಟಕಗಳನ್ನು ತುಂಬ್ತಾ ಇದ್ರು. ಕೊಳವನ್ನು ಮುಚ್ಚೋಕ್ಕೆ ಬೃಹತ್ ಬಂಡೆ ಸ್ಟ್ಯಾಬ್ಗಳನ್ನು ಬಳಸ್ತಾ ಇದ್ರು. ಹಾಗೂ ಅನೇಕ ಪ್ಲಾಸ್ಟಿಕ್ ಬಾಟಲ್ಗಳು, ತ್ಯಾಜ್ಯಗಳು ಇರೋದನ್ನು ನಾವು ನೋಡ್ಬೋದು. ಕೋಟೆ ಸಂರಕ್ಷಣೆ ಕಡೆ ತುಂಬ ಗಮನ ಹರಿಸೋದು ಬಾಕಿ ಇದೆ. ಆಮೇಲೆ ಇದು ಕೂಡ ಒಂದು ಮದ್ದು ಸಂಗ್ರಹಣೆ ಮಾಡುವಂಥ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಈ ಕೋಟೆ ನೋಡಿದ್ರೆ 7 ಸುತ್ತಿನ ಮಾದರಿಯಲ್ಲೇ ರೂಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ನೇರವಾಗಿ ಕೋಟೆ ನಿರ್ಮಾಣ ಮಾಡಿದ್ರೆ ದಾರಿ ಸುಲಭವಾಗಿ ಶತ್ರು ಸೈನಿಕರು ಕೋಟೆ ವಶಪಡಿಸ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಇದು 4ನೇ ಸುತ್ತಿನ ಕೋಟೆ. ಇದನ್ನು ವೀರಭದ್ರನ ಬಾಗಿಲು ಅಂತ ಕರೀತಾರೆ. ವೀಕ್ಷಕರೇ, ನಾನು ಈ 4ನೇ ಸುತ್ತಿನ ಕೋಟೆ ದ್ವಾರ ದಾಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೂ ಇಲ್ಲಿ ಬತೇರಿಗಳಿರೋದು ನಾವು ನೋಡ್ಬೋದು ಕೋಟೆದು. ನಾನು ಚಿತ್ರದುರ್ಗ ಕೋಟೆಯಲ್ಲಿ ಭೇಟಿ ನೀಡೋಕ್ಕಾಗದಿರೋ ಸ್ಮಾರಕಗಳಲ್ಲಿ ಯಾವುದಾದ್ರೂ ಒಂದು ಅಂದರೆ ಅದು ಗೊಂಬೆ ಮಂಟಪ ವೀಕ್ಷಕರೇ. ಚಿತ್ರದುರ್ಗವನ್ನು ಆಳಿದ ಕಡೆಯ ರಾಜವಂಶಸ್ಥರು ಅಂದರೆ ಅದು ಚಿತ್ರದುರ್ಗದ ನಾಯಕ ಪಾಳೆಗಾರರು. ಯುದ್ಧದಲ್ಲಿ ಮರಣವನ್ನು ಹೊಂದಿದ ಪ್ರಾಣಿಗಳ ಸ್ಮರಣೆಯಾಗಿ ಆಯಾ ಪ್ರಾಣಿಗಳ ಮೂರ್ತಿಯನ್ನು ಕೆತ್ತನೆ ಮಾಡಿ ಮಂಟಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ. ಇತ್ತೀಚೆಗೆ ಕಿಡಿಗೇಡಿಗಳ ಕೃತ್ಯಕ್ಕೆ ಮೂರ್ತಿಗಳು ಭಿನ್ನ ಆಗಿರೋದನ್ನು ನೋಡಿದ್ರೆ ಬೇಸರ ಆಗುತ್ತೆ. ಒಂದು ಆನೆ ವಿಗ್ರಹವನ್ನು ಬಿಟ್ಟು ಎಲ್ಲ ವಿಗ್ರಹಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿರ್ತಾರೆ. ಚಿತ್ರದುರ್ಗ ಕೋಟೆಯ 4ನೇ ಸುತ್ತಿನ ಬಾಗಿಲು ವೀರಭದ್ರನ ಬಾಗಿಲಿನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಇದನ್ನು ವಿಷದ ಕತ್ತಿಯ ಬಾಗಿಲು ಅಥವಾ ವೀರಭದ್ರನ ಬಾಗಿಲು ಅಂತ ಕರೀತಾರೆ. ಬಾಗಿಲಿಗೆ ಚೂಪಾದ ವಸ್ತುಗಳನ್ನು ಅಳವಡಿಸಿ ವಿಷದ ಲೇಪನ ಮಾಡ್ತಾಯಿದ್ರು. ಸೊ ದಟ್ ಆನೆಗಳು ಅಥವಾ ಶತ್ರು ಸೈನಿಕರು ಈ ಬಾಗಿಲಿನ ಚೂಪಾದ ವಸ್ತುವಿಗೆ ಚುಚ್ಚಿಕೊಂಡಾಗ ಆನೆ ಅಥವಾ ಶತ್ರು ಸೈನಿಕರು ಅಲ್ಲೇ ಸಾವನ್ನಪ್ತಾಯಿದ್ರು. ನೋಡ್ತಾ ಇದ್ರಲ್ಲ, ಇದು ಒನಕೆ ಒಬ್ಬನ ಕಿಂಡಿ ಅಲ್ಲ. ಮಳೆ ನೀರು ಕೋಟೆ ಮೇಲೆ ಬಿದ್ದಾಗ ನೀರು ಸುಲಭವಾಗಿ ಹರಿದು ಹೋಗಲಿ ಅನ್ನೋ ಕಾರಣಕ್ಕೆ ಒಂದು ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಹಾಗೂ ಇದು ಯಾವುದೋ 5ನೇ ಸುತ್ತಿನ ಕೋಟೆ ಬಾಗಿಲು ಕಡೆ ನಾವು ಬಂದಿದ್ದೀವಿ. ಆಗಲೇ 4ನೇ ಸುತ್ತಿನ ಕೋಟೆ ಗಂಟೆ ಬಾಗಿಲು ಅಂತ ಕರೆದೆ, ಬಟ್ ಅದು ಆ್ಯಕ್ಚುಲಿ ಅದು ವೀರಭದ್ರನ ಬಾಗಿಲು. ಇದು 5ನೇ ಸುತ್ತಿನ ಕೋಟೆ. ಈ 5ನೇ ಸುತ್ತಿನ ಕೋಟೆ ಗಂಟೆ ಬಾಗಿಲು ಅಂತ ಕರೀತಾರೆ. ಈ ಬಾಗಿಲಿಗೆ ಗಂಟೆ ಫಿಕ್ಸ್ ಮಾಡಿದ್ರು. ಸೊ ಕೋಟೆ ಆಳೋ ರಾಜರು ಆನೆ ಮೂಲಕ ಈ ಕೋಟೆ ದ್ವಾರದ ಮೂಲಕ ಪ್ರವೇಶ ಪಡಿತಾ ಇದ್ರು. ರಾಜನ ಆನೆ ಕೋಟೆ ಬಾಗಿಲು ತಟ್ಟೋದ್ರಿಂದ ಕೋಟೆಯಲ್ಲಿರೋ ಗಂಟೆ ಶಬ್ದ ಆಗ್ತಾಯಿತ್ತು. ಆಗ ಸೈನಿಕರೆಲ್ಲ ಎಚ್ಚರಗೊಂಡು ರಾಜರ ಆಗಮನವನ್ನು ನೋಡಿ ಕೋಟೆ ಬಾಗಿಲನ್ನು ತೆಗಿತಾ ಇದ್ರು. ಈ ಪಡೆಯೋಕ್ಕೆ ಸ್ಥಳ ಇದೆಯಲ್ಲ, ಹತ್ಕೊಂಡು ಕೂರಬೇಕು. ಎಲ್ಲ ಬಂಡೆಕಲ್ಲುಗಳಿಂದ ನಿರ್ಮಾಣ ಮಾಡಿರೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಕೋಟೆ ಗೋಡೆ ಮಾತ್ರ ಸುಭದ್ರವಾಗಿದೆ. ಹಾಗೂ ಎಷ್ಟೋ ವರ್ಷ ಆದ್ರೂ ಯಾವುದೇ ಥರ ಶಿಥಿಲ ಆಗೋದ್ರಾಗಲಿ ಕುಸಿದು ಹೋಗೋದಾಗಲಿ ಆಗಲಿಲ್ಲ ಈ ಕೋಟೆ ಗೋಡೆ. ಯಾಕಂದರೆ ಕೋಟೆ ಕೇಂದ್ರ ಭಾಗಕ್ಕೆ ನಾವು ಬರ್ತಾಯಿದ್ದೀವಿ. ಅದಕ್ಕೆ ಕೇಂದ್ರ ಭಾಗದಲ್ಲಿ ಕೋಟೆ ಇರೋದ್ರಿಂದ ಅಷ್ಟೊಂದು ಶಿಥಿಲ ಆಗಿಲ್ಲ.
ಜಿಂಕೆ ರೇಖಾಚಿತ್ರ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಹಾಗೂ ಚಿತ್ರದುರ್ಗ ಕೋಟೆ ಮ್ಯಾಪ್ನ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇದು ದೀಪ ಅಥವಾ ಪಂಜಿಡುವಂಥ ಪ್ರೊವಿಷನ್ ಮಾಡ್ಕೊಂಡಿರೋವಂಥದ್ದಾಗಿದೆ ಇದು. ಹಾಗೂ 6ನೇ ಸುತ್ತಿನ ಕೋಟೆಗೆ ನಾನು ಬಂದಿದ್ದೀವಿ ಇವಾಗ. ಓಕೆ, ಈಗ ನಾನು ವಿಶ್ರಾಂತಿ ಪಡ್ಕೊಂಡು ಕೂತ್ಕೊತಾ ಇದ್ದೀನಿ. ಇರಲ್ಲ ಈ ಕೋಟೆ ಪ್ರವೇಶ ದ್ವಾರ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕೋಟೆ ಪ್ರವೇಶ ದ್ವಾರದ ಹೆಸರು ಕಸ್ತೂರಿ ರಂಗಪ್ಪನ ಬಾಗಿಲು ಅಥವಾ 6ನೇ ಸುತ್ತಿನ ಬಾಗಿಲು ಅಂತ ಕರಿಬೋದು. ಈ ಕಸ್ತೂರಿ ರಂಗಪ್ಪನ ಬಾಗಿಲು ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ನಾವು ನೋಡ್ಬೋದು. ಹಾಗೂ ಸಾಮಾನ್ಯ ಜನ ಹಾಗೂ ಅರಸರು ಪ್ರವೇಶ ಮಾಡುವಂಥ ಪ್ರತ್ಯೇಕ ದ್ವಾರಗಳಿರೋದು ನಾವು ಗಮನಿಸ್ಬೋದು. ಹಾಗೂ ಇಲ್ಲಿ 2 ಮರ ಏರಿದ ಆನೆಗಳು ಕಲಹ ಮಾಡಿರೋದನ್ನು ಕೆತ್ತನೆ ನೀವು ನೋಡ್ಬೋದು. ಹಾಗೂ ಇಲ್ಲಿ ರಾಜ ಯುದ್ಧಕ್ಕೆ ತೆರಳ್ತಾ ಇರೋ ಒಂದು ಕೆತ್ತನೆನೂ ನೀವು ನೋಡ್ಬೋದು. ಹಾಗೂ ಸಿಂಹನು ಅಥವಾ ಹುಲಿನು ಪಳಗಿಸೋ ರಾಜ ಇಲ್ಲಿ ರಾಜನ ಕೆತ್ತನೆ ನೋಡ್ಬೋದು. ಇದು ಯಾವ ಪ್ರಾಣಿಯ ಕೆತ್ತನೆ ನನಗೆ ಗೊತ್ತಿಲ್ಲ, ದಯವಿಟ್ಟು ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇಲ್ಲಿ ಈ ದ್ವಾರದ ಕಂಬದಲ್ಲಿ ಕಳಶದ ಕೆತ್ತನೆ ಇರೋದು ನಾವು ನೋಡ್ಬೋದು. ಹಾಗೂ ಮೇಲೆ ಸೀಲಿಂಗ್ ಮೇಲೆ ಫ್ಲವರ್ ಆಕಾರದ ರೀತಿಯಲ್ಲಿ ಕೆತ್ತನೆ ಮಾಡಿರೋದು ನಾವು ನೋಡ್ಬೋದು. ಈಗ ನಾನು 7ನೇ ಸುತ್ತಿನ ಕೋಟೆ ಕಡೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಾದುಕೆಗಳದು, ನೀವು ಯಾರು ಅನ್ಕೊಂತಿದ್ದೀರಾ? ಈ ಪಾದುಕೆಗಳು ನಾಯಕ ಪಳೆಗಾರ ವಂಶಸ್ಥರ ಕುಲದೇವರಾದ ಏಕನಾಥೇಶ್ವರಿ ಅಮ್ಮನವರ ಪಾದುಕೆಗಳ ಕೆತ್ತನೆ. ಈ ಕೆತ್ತನೆ ಮೊದಲು ಏಕನಾಥೇಶ್ವರಿ ಅಮ್ಮನವರ ದೇವಾಲಯದ ಮುಂದೆ ಇತ್ತು. ನಂತರದ ದಿನಗಳಲ್ಲಿ ಈ ಕೆತ್ತನೆಯನ್ನು 6ನೇ ಸುತ್ತಿನ ಕೋಟೆಯ ನಂತರವೇ ಈ ಅಮ್ಮನವರ ಪಾದನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ನಾನೊಂದು ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಆ ದೇವಾಲಯ ನೋಡಿದ್ರೆ ಗಣೇಶ ದೇವರ
ದೇವಾಲಯ ಅಂತ ಕಾಣಿಸ್ತಾ ಇದೆ. ಅಂದ್ಕೊಂಡಂಗೆ ಇದು ಗಣೇಶ ದೇವರ ದೇವಾಲಯ. ಇದು ನಾಯಕ ರಾಜವಂಶಸ್ಥರ ಕಾಲದಲ್ಲಿ ನಿರ್ಮಾಣ ಆಗಿರೋ ಗಣೇಶ ದೇವಾಲಯ ಆಗಿರುತ್ತೆ. ಹಾಗೂ ಗಣೇಶ ವಿಗ್ರಹವನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೂ ಇಲ್ಲಿ ಪೂಜೆ ಆಗಿರೋದು, ಇಲ್ಲಿ ಅಗರಬತ್ತಿ ಇರೋದು ನಾವು ನೋಡ್ಬೋದು. ಇಲ್ಲಿ ಸುತ್ತಮುತ್ತಲು ಗಣೇಶ ದೇವರ ಗರ್ಭಗುಡಿ ಹೊರಗೆ ಗಣೇಶದ ಕೆತ್ತನೆ ಇರೋದು ನಾವು ನೋಡ್ಬೋದು. ಈ ದೇವಾಲಯದ ಹಿಂದೆ ಇರೋ ಗರಡಿ ಮನೆ ಕಡೆ ನಾನು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಗರಡಿ ಮನೆ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮಾಹಿತಿಯನ್ನು ಈ ಬೋರ್ಡ್ ಮೂಲಕ ನೀಡಿದ್ದಾರೆ. ನೋಡಿ, ಅದು ಆಗಿನ ಕಾಲದ್ದು ಗರಡಿ ಮನೆ ಹಿಂಗಿರ್ತಿತ್ತು. ರಾಜರ ಕಾಲದಲ್ಲಿ ಮೇಲೆ ಒಂದು ವೆಂಟಿಲೇಷನ್ಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ಸುತ್ತಮುತ್ತಲೇ ಒಂದು 2 ಕಂಬ ಇರೋದು ನಾವು ನೋಡ್ಬೋದು. ಇದು ಐ ಥಿಂಕ್ ಇದು ಎಂಟ್ರೆನ್ಸ್ ಗೇಟ್ ಆಗಿತ್ತು ಈ ಗರಡಿ ಮನೆಗೆ. ಆಗಿನ ಕಾಲದ ಗರಡಿ ಮನೆ ನೋಡಿದ್ರೆ ನಮ್ಮ ಹಳೆ ಕಾಲದ ರಾಜರ ಸಿನಿಮಾದಲ್ಲಿ ಇರೋ ಗರಡಿ ಮನೆನೇ ನೆನಪಿಗೆ ಬರುತ್ತೆ. ಇದು ಈ ಗಣೇಶ ಟೆಂಪಲ್ ನೋಡಿದ್ರೆ ಆನೆ ಇದೆಯಲ್ಲ, ಆನೆ ಸೈಡ್ ಫೋರ್ಸಲ್ಲಿ ನೋಡಿದ್ರೆ ಆನೆ ಕೂತಿರೋದು ನಾವು ನೋಡ್ಬೋದು. ಕೂತಿರೋ ಭಂಗಿಯಲ್ಲಿ ಆನೆ ಭಂಗಿಯಲ್ಲಿ ಬಂಡೆ ಅದು ನಿರ್ಮಾಣ ಕ್ರಿಯೇಟ್ ಆಗಿರೋದು ನಾವು ನೋಡ್ಬೋದು. ಈಗ ಕಡೆ ಪ್ರವೇಶ ದ್ವಾರದ ಕಡೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಮೇಲೆ ಅದು ಬತ್ತೇರಿ ಇರೋದು ನಾವು ನೋಡ್ಬೋದು. ಈ ಬಾಗಿಲಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬಾಗಿಲ ಹೆಸರು ಏಕನಾಥೇಶ್ವರಿ ಅಮ್ಮನವರ ಬಾಗಿಲು. ಇದು ಚಿತ್ರದುರ್ಗ ಕೋಟೆಯ 7 ಸುತ್ತಿನ ಕೋಟೆಯ ಕಟ್ಟ ಕಡೆ ಬಾಗಿಲಾಗಿರುತ್ತೆ. ಹಾಗೂ ಇಲ್ಲಿ ಮೆಟ್ಲತ್ಕೊಂಡು ಹೋಗ್ಬೋದು. ಇದು ವಾಚ್ ಟವರ್ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರುತ್ತೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ದೀಪಸ್ತಂಭ. ಈ ದೀಪಸ್ತಂಭ ಚಿತ್ರದುರ್ಗ ಕೋಟೆಯನ್ನು ಆಳಿದ ನಾಯಕ ಪಾಳೆಗಾರ ರಾಜ ಕಟ್ಟಕಡೆಯ ಪಾಳೆಗಾರ ಮದಕರಿ ನಾಯಕ 5ನೇ ಅವರ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ಹಾಗೂ ಇದು ಉಯ್ಯಾಲೆ ಕಂಬ. ವೀಕ್ಷಕರೇ, ಏಕನಾಥೇಶ್ವರಿ ಅಮ್ಮನವರನ್ನು ಉಯ್ಯಾಲೆ ಮೂಲಕ ಭಕ್ತಾದಿಗಳು ತೂಗ್ತಾ ಇದ್ರು. ದೀಪಸ್ತಂಭದ ಹಿಂದೆ ಇರೋ ದೇವಾಲಯ ಏಕನಾಥೇಶ್ವರಿ ಅಮ್ಮನವರ ದೇವಾಲಯ ಆಗಿರುತ್ತೆ. ಏಕನಾಥೇಶ್ವರಿ ಅಮ್ಮನವರ ದೇವಾಲಯದ ಅರ್ಚಕರ ಮನೆ ಈಗ ಕ್ಯಾಂಟೀನ್ ಆಗಿ ಮಾರ್ಪಾಡಾಗಿದೆ. ಓಕಲಿ ಹೊಂಡ. ಈ ಓಕಲಿ ಹೊಂಡ ಮಹತ್ವ ಏನಂದರೆ, ಹೋಳಿ ಹಬ್ಬದ ಸಮಯದಲ್ಲಿ ಅಥವಾ ಹಬ್ಬದ ಸಮಯದಲ್ಲಿ ನೀರನ್ನು ಬಣ್ಣವನ್ನು ತುಂಬಿಸಿ ಸೈನಿಕರು, ರಾಜಮನೆತನದವರು ಹಾಗೂ ಸಾಮಾನ್ಯ ಜನ ಹೋಳಿ ಹಬ್ಬವನ್ನು ಇದೇ ಓಕಳಿ ಹೊಂಡದ ಮೂಲಕ ಆಚರಣೆಯನ್ನು ಮಾಡ್ತಾಯಿದ್ರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆ ಬತ್ತೇರಿ ಹಿಂದೆ ಇರೋದು ಕುದುರೆ ಹೆಜ್ಜೆ ತುಪ್ಪದ ಕೊಳ. ಈ ಕುದುರೆ ಹೆಜ್ಜೆ ತುಪ್ಪದ ಕೊಳದ ವೈಶಿಷ್ಟ್ಯವೇನೆಂದರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ತೆರಳಿದರೆ ಯುದ್ಧದಿಂದ ವಾಪಸ್ ಮರಳಿ ಬರೋಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ. ಮೇಲೆ ಒಂದು ಬತ್ತೇರಿ ಕಾಣಿಸ್ತಾ ಇದೆಯಲ್ಲ, ಆ ಬತ್ತೇರಿ ಹಿಂದೆ ಒಂದು ದೊಡ್ಡ ಕೊಳವನ್ನು ಈ ಕೋಟೆ ಕಟ್ಟಿದ ಮಹಾರಾಜರು ನಿರ್ಮಾಣವನ್ನು ಮಾಡಿರ್ತಾರೆ. ಮಹಾರಾಜರು ಯುದ್ಧಕ್ಕೆ ಬೇಕಾಗಿರುವ ಕತ್ತಿ, ಗುರಾಣಿ, ಈಟಿಯನ್ನು ಎಣ್ಣೆಯ ಲೇಪನವನ್ನು ಮಾಡಿ ಕೊಳದಲ್ಲಿ ಇಡ್ತಾಯಿದ್ರು. ಕೊಳದಲ್ಲಿ ಈ ಆಯುಧಗಳು ಇಡ್ತಾ ಇರೋದ್ರಿಂದ ಈ ಆಯುಧಗಳು ಯಾವುದೇ ಥರ ತುಕ್ಕಿಡಿತಾ ಇರಲಿಲ್ಲ ಹಾಗೂ ಯುದ್ಧದಲ್ಲಿ ಈ ಆಯುಧಗಳು ಬಳಕೆ ಆಗ್ತಾ ಇತ್ತು. ಅದಕ್ಕೆ ಈ ಬೆಟ್ಟಕ್ಕೆ
ಕುದುರೆ ಹೆಜ್ಜೆ ತುಪ್ಪದ ಕೊಳ ಎಂಬ ಹೆಸರು ಬಂತು. ಕುದುರೆ ಹೆಜ್ಜೆ ತುಪ್ಪದ ಕೊಳದ ವೈಶಿಷ್ಟ್ಯವೇನೆಂದರೆ ಅನೇಕ ಸೂಪರ್ ಹಿಟ್ ಚಲನಚಿತ್ರಗಳ ಶೂಟಿಂಗ್ ಇಲ್ಲೇ ನಡೆದಿರುತ್ತೆ. 1972 ಇಸ್ವಿಯಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ನಟನೆಯ ರಾಮಾಚಾರಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಇದೇ ಕುದುರೆ ಹೆಜ್ಜೆ ತುಪ್ಪದ ಕೊಳದಲ್ಲಿ ನಡೆದಿರುತ್ತೆ. 2014 ಇಸ್ವಿ ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಲನಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಕೂಡ ಇದೇ ಸ್ಥಳದಲ್ಲಿ ನಡೆದಿರುತ್ತೆ. 2015 ಇಸ್ವಿಯಲ್ಲಿ ದುನಿಯಾ ಸೂರಿ ಅವರ ನಿರ್ದೇಶನ ಹಾಗೂ ಮಾನ್ವಿತಾ ಹರೀಶ್ ಅವರ ಅಭಿನಯದ ಕೆಂಡಸಂಪಿಗೆ ಚಿತ್ರದ ಚಿತ್ರೀಕರಣ ಇದೇ ಕುದುರೆ ಹೆಜ್ಜೆ ತುಪ್ಪದ ಕೊಳದಲ್ಲಿ ನಡೆದಿರುತ್ತೆ. ಇಲ್ಲಿ ನಾವು ಭೇಟಿ ಕೊಡ್ತಾ ಇರೋದು ಇದು ಟಂಕಸಾಲೆ. ಈ ಟಂಕಸಾಲೆ ಈಗಿನ ಕಾಲದ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ಬೋದು. ಇದ್ರಲ್ಲ ಇದು ಟಂಕಸಾಲೆ. ಈ ಟಂಕಸಾಲೆ ಅಂದಿನ ಕಾಲದ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ಬೋದು. ಹಾಗೂ ಜೊತೆಗೆ ಇದೊಂದು ಮೀಟಿಂಗ್ ಪ್ಲೇಸ್ ಆಗ್ತಾಯಿತ್ತು. ಪಾಳೆಗಾರರು ಶತ್ರು ಸೈನಿಕರು ಪಾಳೆಗಾರರ ಮೇಲೆ ದಾಳಿ ಮಾಡಿದಾಗ ಇಲ್ಲೆಲ್ಲ ಪಾಳೆಗಾರರು ಅಥವಾ ಸಭೆ ಸೇರಿ ಕೂತ್ಕೊತಾಯಿದ್ರು. ಇದೊಂದು ರೀತಿ ಒಂದು ಮೀಟಿಂಗ್ ಪ್ಲೇಸು ಆಗ್ತಾಯಿತ್ತು, ಒಂದು ರೀತಿ ಬ್ಯಾಂಕು ಆಗ್ತಾಯಿತ್ತು ಆಗಿನ ಕಾಲದಲ್ಲಿ. ಹಾಗೂ ಇಲ್ಲೊಂದು ಕೊಠಡಿ ಇರೋದು ನಾವು ನೋಡ್ಬೋದು. ಈ ಕೊಠಡಿಯಲ್ಲಿ ದೇವಾಲಯದ ವಿಗ್ರಹ ಇಡ್ತಾಯಿದ್ರು. ದೇವಾಲಯದ ವಿಗ್ರಹದ ಕೆಳಗೆ ನಾಣ್ಯಗಳು, ಚಿನ್ನದ ನಾಣ್ಯ ಹಾಗೂ ಆಭರಣಗಳನ್ನು ಇಲ್ಲಿ ಶೇಖರಿಸಿಡ್ತಾಯಿದ್ರು. ಮೇಲೆ ದೇವಾಲಯ ಅಂತ ಬಿಂಬಿಸಿ ಈ ದೇವಾಲಯದ ಒಂದು ಚೇಂಬರಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಶಿವಲಿಂಗದ ಕೆಳಗೆ ಚಿನ್ನದ ಆಭರಣ ಹಾಗೂ ಚಿನ್ನದ ನಾಣ್ಯಗಳನ್ನು ಸಂಗ್ರಹಣೆ ಮಾಡ್ತಾಯಿದ್ರು. ಒಳಗೆ ಪ್ಲಾಸ್ಟಿಕ್ ವಸ್ತುಗಳು, ತ್ಯಾಜ್ಯಗಳು ಇರೋದು ನಾವು ನೋಡ್ಬೋದು. ಚಿನ್ನದ ನಾಣ್ಯಗಳ ಜಾಗದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಇರೋದು ಒಂದು ರೀತಿ ಆಶ್ಚರ್ಯ ಹುಟ್ಟಿಸುತ್ತೆ. ನಾವು ಸ್ಮಾರಕಗಳನ್ನು ಉಳಿಸ್ಕೊಳ್ಬೇಕು, ಇಲ್ಲ ಆದರೆ ಬರೀ ತ್ಯಾಜ್ಯ ತುಂಬಿರೋ ಸ್ಮಾರಕಗಳಾಗಿರುತ್ತೆ ಇನ್ನು ಸ್ವಲ್ಪ ವರ್ಷದಲ್ಲಿ. ಇದು ನೋಡಿದ್ರೆ ಮದ್ದೂರಿಯೋ ಅಥವಾ ಗಾರೆ ಹರಿಯೋ ಕಲ್ ಥರ ಕಾಣ್ತಾ ಇದೆ. ಇಲ್ಲೆಲ್ಲ ಪೊದೆಗಳಿತ್ತು, ಅದಕ್ಕೆ ಪೊದೆಗಳು ಕ್ಲಿಯರ್ ಮಾಡೋಕ್ಕೆ ಬೆಂಕಿ ಹಚ್ಚಿದ್ದಾರೆ. ನೋಡೋಕ್ಕೊಂಥರ ಬೇರೆ ಥರ ಲುಕ್ ಥರ ಕಾಣ್ತಾ ಇದೆ. ಇದೆಲ್ಲ ಮಣ್ಣಿನ ಗೋಡೆ ಥರ ಕಾಣ್ತಾ ಇದೆಯಲ್ಲ, ಮಣ್ಣಿಂದು ಒಂದು ಚೇಂಬರ್ ಥರ ಕಾಣ್ತಾ ಇದೆಯಲ್ಲ, ಇದು ಒಂದು ಪಾಳೆಗಾರ ಸಭೆ ಸೇರೋ ಅಂಥ ಹಾಲ್ ಆಗಿರುತ್ತೆ. ಇದು ಒಂದು ರೀತಿ ಇದು ವಿಧಾನಸಭೆ ಅಥವಾ ವಿಧಾನಸೌಧ ಅಂತಲೂ ಕರಿಬೋದು. ಆಗಿನ ಕಾಲದ್ದು ಮಣ್ಣಿನ ಗೋಡೆ ಮತ್ತು ಬಂಡೆಕಲ್ಲಲ್ಲಿ ನಿರ್ಮಾಣ ಆಗಿರೋದು ನಾವು ಇಲ್ಲಿ ಗಮನಿಸ್ಬೋದು. ಬಂಡೆಕಲ್ ಮೇಲೆ ಮಣ್ಣಿನ ಗೋಡೆ ಇರೋದು ನಾವು ಇಲ್ಲಿ ನೋಡ್ಬೋದು. ಅದೆಲ್ಲ ಬಿದ್ದೋಗಿದೆ ನೋಡಿದ್ರೆ. ಹಾಗೂ ಮೇಲೆ ಕೋಟೆ ಗೋಡೆ ಇರೋದು ನಾವು ಗಮನಿಸ್ಬೋದು. ಕಾಣಿಸ್ತಾ ಇದೆಯಲ್ಲ, ಅದು ಹಿಡಿಂಬೇಶ್ವರ ದೇವಾಲಯ. ಕೊನೆಯಲ್ಲಿ ಈ ದೇವಾಲಯಕ್ಕೆ ಭೇಟಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹಿಡಿಂಬೇಶ್ವರ ದೇವಾಲಯ ದ್ವಾಪರ ಯುಗದ ದೇವಾಲಯ ಆಗಿರುತ್ತೆ. ಈ ದೇವಾಲಯದ ಬಗ್ಗೆ ನಂತರದಲ್ಲಿ ನಾನು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಒನಕೆ ಓಬವ್ವನ ಕಿಂಡಿ ಮತ್ತು ಅಕ್ಕ ತಂಗಿಯರ ಹೊಂಡ. ಈಗ ಒನಕೆ ಓಬವ್ವನ ಕಿಂಡಿ ಮುಂಚೆ ಅಕ್ಕ ತಂಗಿಯರ ಹೊಂಡಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಇದು ಚೋಳಗುಡ್ಡ ವೀಕ್ಷಕರೇ. ಈ ಚೋಳಗುಡ್ಡ ಇರೋದು ಶಿವಮೊಗ್ಗ ಚಿತ್ರದುರ್ಗಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಈ ಚೋಳಗುಡ್ಡ ನಮಗೆ ಸಿಗುತ್ತೆ. ಇದು ಅಕ್ಕನ ಹೊಂಡ ಆದರೆ ಪಕ್ಕದಲ್ಲಿರೋದು ತಂಗಿಯ ಹೊಂಡ. ಈ ಅಕ್ಕ ತಂಗಿಯರ ಹೊಂಡದ ಕತೆ ಬಗ್ಗೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಅಕ್ಕನ ಹೊಂಡ ಮತ್ತು ಹಿಂದೆ ಇರೋದು ತಂಗಿ ಹೊಂಡ. ಈ ಅಕ್ಕ ತಂಗಿಯರ ಹೊಂಡ ಯಾಕೆ ಇಷ್ಟೊಂದು ಪ್ರಖ್ಯಾತಿಯನ್ನು ಪಡೀತು ಅಂದರೆ, ಈ ಇಬ್ಬರು ಅಕ್ಕ ತಂಗಿಯರು
ಮದಕರಿ ನಾಯಕನ ಹೆಂಡ್ತೀರಾಗಿರ್ತಾರೆ. ಅಕ್ಕನ ಹೆಸರು ಬಂಗಾರಮ್ಮ ನಗತಿ ಆದರೆ ತಂಗಿ ಹೆಸರು ಪದ್ಮಮ್ಮ ನಗತಿ. ಯಾವಾಗ ಹೈದರಾಲಿ ಮದಕರಿ ನಾಯಕನನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೋ ಆವಾಗ ಈ ಇಬ್ಬರು ಅಕ್ಕ ತಂಗಿಯರನ್ನು ಹೈದರಾಲಿ ಸೈನಿಕರು ಬಂಧನದಲ್ಲಿಟ್ಟು ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ತಾಳಕ್ಕಾಗದೆ ಈ ಇಬ್ಬರು ಅಕ್ಕ ತಂಗಿಯರು ಪ್ರಾಣತ್ಯಾಗ ಮಾಡ್ಕೊತಾರೆ. ಇದೇ 2 ಹೊಂಡದಲ್ಲಿ. ಈ ಹೊಂಡದಲ್ಲಿ ಅಕ್ಕ ಪ್ರಾಣತ್ಯಾಗ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಹೊಂಡದಲ್ಲಿ ತಂಗಿ ಪ್ರಾಣತ್ಯಾಗ ಮಾಡ್ಕೊತಾರೆ. ಆತ್ತಿಂದ ಇವತ್ತಿನವರೆಗೂ ಈ 2 ಹೊಂಡಕ್ಕೆ ಅಕ್ಕ ತಂಗಿಯರ ಹೊಂಡ ಅಂತ ಹೆಸರು ಬಂತು. ಈ ಇಬ್ಬರು ಅಕ್ಕ ತಂಗಿಯರು ಪ್ರಾಣತ್ಯಾಗ ಮಾಡ್ಕೊಳ್ಳೋಕೆ ಮುಂಚೆ ಈ 2 ಹೊಂಡಗಳು ಕುಡಿಯೋ ನೀರಿಗೆ ಬಳಕೆ ಆಗ್ತಾಯಿತ್ತು. ಆತ್ಮೀಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನೆನೆ ನಾನು ಚಂದ್ರವಳ್ಳಿ ಗುಹೆಗೆ ಇದೇ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಈ ಬೆಟ್ಟ ನಮ್ಗೆ ನೋಡೋಕ್ಕೆ ಸಿಕ್ತು. ಈ ಕೋಟೆಯಿಂದ ಚಂದ್ರವಳ್ಳಿ ಗುಹೆಗೆ ಗುಪ್ತ ದಾರಿ ಇದೆ ಅಂತ ಹೇಳ್ತಾರೆ. ಈ ಕೋಟೆಯಿಂದ ಒಂದು ಎಕ್ಸಿಟ್ ಮಾರ್ಗ ಇದೆ ಚಂದ್ರವಳ್ಳಿ ಗುಹೆಗೆ. ಸದ್ಯಕ್ಕೆ ಎಕ್ಸಿಟ್ ರೂಟ್ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಿಸಿಲಲ್ಲಿ ನಡೀತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು ಗಂಟೆ ಅಂದರೆ 10:15 ವೀಕ್ಷಕರೇ. ಪ್ರವೇಶ ದ್ವಾರ ಸೈಡಲ್ಲಿ 2 ಬದಿಯಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಆಗಿನ ಕಾಲದ ಜನ. ಯಾಕಂದರೆ ನಾವು ಬೆಟ್ಟದ ಮೇಲೆ ಇರೋದ್ರಿಂದ ಬೆಟ್ಟ ಹತ್ತೋದು ಇಳಿಯೋದುವಾಗ ಆಯಾಸ ಆಗೋದ್ರಿಂದ ಇಲ್ಲಿ ವಿಶ್ರಾಂತಿ ತಾಣ ಮಾಡಿಟ್ಟಿದ್ದಾರೆ. ಗಾರೆ ಹರಿಯೋ ಕಲ್ಲು ಥರ ಕಾಣ್ತಾ ಇದೆ ಆಗಿನ ಕಾಲದ್ದು. ಎಲ್ಲ ಒಂದೊಂದು ಕಡೆ ಗಾರೆ ಹರಿಯೋ ಕಲ್ಲು ಇರೋ ನಾವು ನೋಡ್ಬೋದು. ಮೋಸ್ಟ್ ಪ್ರಾಬಲಿ ಇದು ಗಾರೆ ಹರಿಯೋ ಕಲ್ಲು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇದೆ ನೋಡಿ ಗೋಪಾಲ ಸ್ವಾಮಿ ಹೊಂಡದ ವ್ಯೂ ಇಲ್ಲಿಂದ ನೋಡ್ತಾ ಇದ್ದೀವಿ. ದೇವಾಲಯದ ಮೇಲ್ಭಾಗದಿಂದ ಇಲ್ಲಿ ವಾಚ್ ಟವರ್ಸ್ ಮಧ್ಯೆ ಬೃಹದಾಕಾರವಾಗಿ ಬೆಳೆದಿರೋ ಮರ ನೋಡ್ಬೋದು. ಹಾಗೆ ದೇವಾಲಯದ ಹಿಂದೆ ಇರೋ ಮತ್ತೊಂದು ವಾಚ್ ಟವರ್ ಗೋಡೆ ಮೇಲೆ ಹುಲ್ಲುಗಳು ಬೆಳೆದಿರೋದು ನಾವು ನೋಡ್ಬೋದು. ಹಾಗೂ ಇಲ್ಲೆಲ್ಲ ಜಾಲಿ ಗಿಡ ಇತ್ತು ಅನಿಸುತ್ತೆ, ಎಲ್ಲ ಸುಟ್ಟಾಕಿದ್ದಾರೆ. ಬಂಡೆಗಲ್ಲು ಒಂದೊಂದು ರೀತಿಯಲ್ಲಿ ನೋಡಿದ್ರೆ ಒಂದೊಂದು ಪ್ರಾಣಿ ಆಕಾರದಲ್ಲಿ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಗೋಪಾಲಸ್ವಾಮಿ ದೇವಾಲಯ. ಈ ಗೋಪಾಲಸ್ವಾಮಿ ದೇವಾಲಯದ ವಿಗ್ರಹ ಇದೆಯಲ್ಲ, ಮೂಲ ವಿಗ್ರಹ ಭಿನ್ನ ಆಗಿದೆ. ಮೂಲ ವಿಗ್ರಹ ಭಿನ್ನ ಆಗಿರೋದು ದೇವಾಲಯ ಪೂಜೆಗೆ ಅರ್ಹತೆಯನ್ನು ಪಡೆಯಲ್ಲ. ಹಾಗೂ ಈ ಪಿರಂಗಿಯ ಅವಶೇಷ ಇಲ್ಲಿ ದೇವಾಲಯದಲ್ಲಿ ಇಟ್ಟಿರೋದನ್ನು ನಾವು ನೋಡ್ಬೋದು. ಕಾಣಿಸ್ತಾ ಇದೆ ವೀಕ್ಷಕರೇ. ಇದು ಗೋಪಾಲಸ್ವಾಮಿ ದೇವಾಲಯದ ಫುಟೇಜ್ ಆಗಿದ್ದು. ಮತ್ತೊಂದು ಲ್ಯಾಂಡ್ಮಾರ್ಕ್ ನೋಡೋಕ್ಕೆ ನಾನು ಈಗ ಭೇಟಿ ಕೊಡ್ತಾ ಇದ್ದೀನಿ. ಇಲ್ಲಿ ಕರಡು ಕಂಬ ಇತ್ತು. ಇಲ್ಲಿ ಕರಡು ಕಂಬ ಧ್ವಂಸ ಆಗೋಗಿದೆ. ದೇವಾಲಯದ ಮುಂದೆ ಇರೋ ಕರಡು ಕಂಬ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಗರುಡ ಕಂಬ ಇಲ್ಲಿ ಬಿದ್ದಿರೋದು ನಾವು ನೋಡ್ಬೋದು. ಸೇಮ್ ಗರುಡ ಕಂಬ ಇಲ್ಲಿತ್ತು. ಈಗ ಅದು ಧ್ವಂಸ ಆಗಿ ಇಲ್ಲಿ ಗೋಪಾಲಸ್ವಾಮಿ ದೇವಾಲಯದ ಕೆಳಗೆ ಬಿದ್ದಿರೋದು ನಾವು ನೋಡ್ಬೋದು. ಅಲ್ಲಿ ಮತ್ತೊಂದು ಬತ್ತೇರಿ ಇದೆ. ಇಲ್ಲಿ ಒಂದೊಂದು ಬಂಡೆ ಕಲ್ಲು ಒಂದೊಂದು ಪ್ರಾಣಿಯನ್ನು ಸೂಚಿಸುತ್ತೆ. ಅದಕ್ಕೆ ಈ ಸ್ಥಳಕ್ಕೆ ಚಿತ್ರದುರ್ಗ ಅಂತ ಹೆಸರು ಬಂತು.
ಇದು ಇದು ಯಾವುದು ಇದ್ಯಾವುದು ಇದು ವೀರಾಂಜನೇಯ ಸ್ವಾಮಿನಾ? ಕೆಳಗೆ ಬರ್ತಾ ಇರೋ ದೇವಿ ಯಾವುದು? ಕೆಳಗೆ ಬರ್ತಾ ಇರೋದು ಪಿಳಂಗಿ ಯಲ್ಲಮ್ಮ. ಓಕೆ, ನೋಡಿ ವೀಕ್ಷಕರೇ, ಇದು ಈ ದೇವಿ ಪಿಳಂಗಿ ಯಲ್ಲಮ್ಮ ದೇವರೇ. ದೂರದಲ್ಲಿ ಇಲ್ಲಿ ನೋಡ್ತಿದ್ರಲ್ಲ, ಇದು ಪಿಳಂಗಿ ಯಲ್ಲಮ್ಮ ದೇವರು. ಪಿಳಂಗಿ ಯಲ್ಲಮ್ಮ ದೇವರು ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೇವಲ್ಲ. ಬೆಟ್ಟದ ಮೇಲಿಂದ ಬೆಟ್ಟದ ತುದಿವರೆಗೂ, ಬೆಟ್ಟದ ತಪ್ಪಲುವರೆಗೂ ಗೋಡೆ ಹೆಂಗೆ ಕಟ್ಕೊಂಡು ಬಂದಿದ್ದಾರೆ. ಅಲ್ಲೂ ಇದೆಷ್ಟಲ್ಲೂ ಇದೇ ಥರ ಕೋಟೆಗಳಿದೆ, ಕೋಟೆ ಕೊತ್ತಲುಗಳಿದೆ. ಫ್ಲೋರಿಂಗ್ ನೋಡಿ, ಬಂಡೆಕಲ್ ಕೆಳಗೆನೆ ನಾವು ಕೆಳಗೆನೆ ನಾವು ಹೋಗ್ತಾ ಇದ್ದೀವಿ. ಸೊ ಆಗಿನ ಕಾಲದ ಜನ ಹೆಂಗೆ ಯೋಚನೆ ಬೇಡ, ಕೋಟೆ ನಿರ್ಮಾಣ ಮಾಡೋವಾಗ ಬಂಡೆ ಹೊಡಿದೇನೆ ದಾರಿ ಮಾಡೋದು ಅಂದರೆ ಯಾವಾಗಲೂ ಆ ತಲೆಗಳಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ನೀವು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ತಂಗಿ ಹೊಂಡದ ಹಿಂದೆ ಇರೋ ಎರಡು ದೇವಾಲಯಗಳು. ಈ ಎರಡು ದೇವಾಲಯಗಳು, ಒಂದು ಬಂದು ಕಾಶಿ ವಿಶ್ವನಾಥ ದೇವಾಲಯ, ಮತ್ತೊಂದು ಆಂಜನೇಯ ಸ್ವಾಮಿ ದೇವಾಲಯ. ನೀರು ದೋಣಿದು ಸ್ಪೆಷಾಲಿಟಿ ಏನಂದರೆ, ಒಮ್ಮೆ ಒನಕೆ ಓಬವ್ವ ತನ್ನ ಗಂಡನಿಗೆ ಊಟವನ್ನು ಬಡಿಸಿ ನೀರು ತೊಗೊಳೋಕ್ಕೆ ಅಂತ ಈ ತಣ್ಣೀರು ದೋಣಿ ಹತ್ರ ಬಂದು ನೀರು ತೊಗೊಂಡು ಹೋಗ್ಬೇಕಾರೆ ಒನಕೆ ಓಬವ್ವನ ಕಿಂಡಿ ಬಳಿ, ಅಂದರೆ ಆವಾಗ ಸಾಮಾನ್ಯ ಕಿಂಡಿಯಾಗಿತ್ತು, ಆ ಕಿಂಡಿ ಮುಖಾಂತರ ಹೈದರಾಲಿ ಸೈನಿಕರು ಚಿತ್ರದುರ್ಗ ಕೋಟೆ ಪ್ರವೇಶ ಮಾಡ್ತಾ ಇರೋದನ್ನು ನೋಡಿ ಆತಂಕಗೊಂಡ ಓಬವ್ವ ತನ್ನ ಗಂಡನಿಗೆ ತಿಳಿಸ್ಬೇಕು ಅಂತ ಮೊದಲು ಹೋಗ್ತಾಳೆ. ಆದರೆ ಅದನ್ನು ತಿಳಿಸೋಕೆ ಹೋಗಲ್ಲ. ಯಾಕಂದರೆ ಊಟ ಮಾಡೋ ಸಮಯದಲ್ಲಿ ತನ್ನ ಗಂಡನಿಗೆ ಡಿಸ್ಟರ್ಬ್ ಮಾಡಿದ್ರೆ ಗಂಡನ ಆಯಸ್ಸು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಗಂಡನಿಗೆ ತಿಳಿಸಲ್ಲ. ಕೂಡಲೇ ನೀರಿನ ಬಿಂದಿಗೆಯನ್ನು ಅಲ್ಲೇ ಬಿಸಾಡಿ ಮನೆಗೆ ಬಂದು ಮನೆಯಲ್ಲಿದ್ದ ಒನಕೆಯನ್ನು ತಗೊಂಡು ಕಿಂಡಿ ಇರೋ ಜಾಗಕ್ಕೆ ಹೋಗ್ತಾಳೆ. ಆಗಲೇ ಹೇಳ್ದಂಗೆ ಒನಕೆ ಓಬವ್ವ ಮನೆಯಲ್ಲಿದ್ದ ಒನಕೆಯನ್ನು ತಗೊಂಡು ಕಿಂಡಿ ಬಳಿ ಹೋಗಿ ಕಿಂಡಿಯಿಂದ ಬರುತ್ತಿದ್ದ ಹೈದರಾಲಿ ಸೈನಿಕರ ತಲೆಯ ಮೇಲೆ ತನ್ನ ಒನಕೆಯ ಪ್ರಹಾರವನ್ನು ಹೊಡೆದು ಹೈದರಾಲಿ ಸೈನಿಕರನ್ನು ಸಾಯಿಸ್ತಾ ಇದ್ಲು. ಸತ್ತೋಗಿರೋ ಸೈನಿಕರ ದೇಹವನ್ನು ಕಿಂಡಿಯ ಬಳಿ ಇದ್ದ ಮರಿಯಲ್ಲಿ ಎಳೆದು ಹಾಕ್ತಾ ಇದ್ಲು. ಮನೆಯಲ್ಲಿದ್ದ ಒನಕೆ ಓಬವ್ವಳ ಗಂಡ ಇನ್ನೂ ತನ್ನ ಹೆಂಡತಿ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಕಿಂಡಿ ಬಳಿ ಬಂದಾಗ ಆತನಿಗೆ ದಿಗ್ಭ್ರಮೆ ಆಗುತ್ತೆ. ಒನಕೆ ಓಬವ್ವ ಹೈದರಾಲಿ ಸೈನಿಕರನ್ನು ಸಂಹಾರ ಮಾಡುತ್ತಿರುವ ಆ ದೃಶ್ಯವನ್ನು ಕಂಡು ಆಶ್ಚರ್ಯಗೊಳ್ತಾನೆ ಒನಕೆ ಓಬವ್ವಳ ಗಂಡ. ಆಗ ಓಬವ್ವ ತನ್ನ ಗಂಡ ಬಂದಿರೋದನ್ನು ನೋಡಿ ಶತ್ರು ಸೈನಿಕರು ಕೋಟೆ ಮೇಲೆ ದಾಳಿ ಮಾಡಿರೋ ವಿಷಯವನ್ನು ಸೂಚಿಸಿ ಕೂಡಲೇ ತಮ್ಮ ಸೈನಿಕರನ್ನು ಎಚ್ಚರಗೊಳ್ಳುವಂತೆ ಕಹಳೆ ಊದುವಂತೆ ಆದೇಶವನ್ನು ನೀಡ್ತಾಳೆ. ಆಗ ಒನಕೆ ಓಬವ್ವಳ ಗಂಡ ಕಹಳೆ ಮದ್ದಪ್ಪ ಬತೇರಿ ಮೇಲೆ ನಿಂತು ಕಹಳೆಯನ್ನು ಊದಿ ತಮ್ಮ ಸೈನಿಕರನ್ನು ಎಚ್ಚರಗೊಳ್ಳುವಂತೆ ಮಾಡ್ತಾನೆ. ಕಹಳೆಯ ಸದ್ದನ್ನು ಕೇಳಿದ ನಾಯಕ ಪಾಳೆಗಾರರ ಸೈನಿಕರು ಶತ್ರು ಸೈನಿಕರ ಮೇಲೆ ದಾಳಿಯನ್ನು ಮಾಡ್ತಾರೆ. ಶತ್ರು ಸೈನಿಕರ ಮೇಲೆ ತಮ್ಮ ಸೈನಿಕರು ದಾಳಿ ಮಾಡ್ತಾ ಇರೋದನ್ನು ನೋಡಿ ಖುಷಿಯಲ್ಲಿ ಮೈಮರ್ತಾ ಓಬವ್ವ ತಮ್ಮ ಸೈನಿಕರನ್ನು ಹುರಿದುಂಬಿಸ್ತಾ ಇರ್ತಾಳೆ. ಆಗ ಹೈದರಾಲಿ ಕಡೆ ಒಬ್ಬ ಸೈನಿಕ ಕಿಂಡಿಯನ್ನು ದಾಟಿ ಕಿಂಡಿ ಕಡೆ ಬಿದ್ದಿದ್ದ ತನ್ನ ಸೈನಿಕರ ಮೃತದೇಹಗಳನ್ನು ನೋಡಿ ಕೋಪಗೊಳ್ತಾನೆ. ಇದೇ ಸ್ಥಳದಲ್ಲಿ ಓಬವ್ವ ಶತ್ರು ಸೈನಿಕರ ಮೇಲೆ ತಮ್ಮ ಸೈನಿಕರು ದಾಳಿ ಮಾಡೋದನ್ನು ಹುರಿದುಂಬಿಸ್ತಾ ಇದ್ದದ್ದು. ಆಗ ಕಿಂಡಿ ದಾಟಿದ ಸೈನಿಕನಿಗೆ ತನ್ನ ಸೈನಿಕರನ್ನು ಒನಕೆ ಓಬವ್ವ ಕೊಂದಿದ್ದು ಎಂಬ ವಿಷಯ ಗೊತ್ತಾಗಿ ಒನಕೆ ಓಬವ್ವಳನ್ನು ಕೊಲ್ಲೋದಕ್ಕೆ ಮರೆಯಲ್ಲಿ ನಿಂತಿರ್ತಾನೆ. ಆಗ ಹೈದರಾಲಿ ಕಡೆ ಸೈನಿಕ ತನ್ನ ಖಡ್ಗವನ್ನು ತೆಗೆದು ಒನಕೆ ಓಬವ್ವಳ ಹಿಂದೆ ಬಂದು ತನ್ನ ಖಡ್ಗದಿಂದ ಒನಕೆ ಓಬವ್ವಳನ್ನು ಕೊಲ್ತಾನೆ. ಹೈದರಾಲಿ ಕಡೆ ಸೈನಿಕ ಓಬವ್ವಳನ್ನು ಕೊಂದ ಸ್ಥಳ ಇದಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯನ ವಿಗ್ರಹ ವೀಕ್ಷಕರೇ. ಆಂಜನೇಯ ದೇವರು ಮದಕರಿ ನಾಯಕರ ಮನೆ ದೇವರಾಗಿರ್ತಾರೆ.
ಇದೇ ಸ್ಥಳದಲ್ಲಿ ಒಬ್ಬವ ತನ್ನ ಒನಕೆಯಿಂದ ಕಿಂಡಿಯಿಂದ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನು ತಲೆಗೆ ಹೊಡೆದು ಸಾಯಿಸಿದ್ದು. ನನ್ನ ಆತ್ಮೀಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ಈ ವಿಡಿಯೋ ಫುಟೇಜ್ ಹಿಡಿಂಬೇಶ್ವರ ದೇವಾಲಯದ ಎದುರುಗಡೆ ರೆಕಾರ್ಡ್ ಮಾಡಿದ್ದು. ಹಿಡಿಂಬೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬೋರ್ಡಲ್ಲಿ ನೋಡ್ತಾ ಇದ್ದೀನಿ. ಈ ಹಿಡಿಂಬೇಶ್ವರ ದೇವಾಲಯಕ್ಕೆ ತಲುಪೋಕ್ಕೆ ಗಾಳಿ ಮಂಟಪ ಮುಖಾಂತರನೇ ಪಾಸ್ ಆಗಬೇಕಾಗುತ್ತೆ. ನನ್ನ ಆತ್ಮೀಯ ವೀಕ್ಷಕರೇ, ಈ ಆರ್ಚ್ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಹಳೆ ಮುರುಘಾ ಮಠ. ದೇವಾಲಯ ಹಿಡಿಂಬ ಎಂಬ ರಾಕ್ಷಸನ ಆವಾಸ ಸ್ಥಾನವಾಗಿತ್ತು. ದ್ವಾಪರ ಯುಗದಲ್ಲಿ ಹಿಡಿಂಬ ಮತ್ತು ಆತನ ತಂಗಿ ಹಿಡಿಂಬಿ ಇದೇ ದೇವಾಲಯದಲ್ಲಿ ವಾಸವಾಗಿದ್ದರು. ಹಿಡಿಂಬಿ ತದನಂತರ ಪಾಂಡವರಲ್ಲಿ ಒಬ್ಬನಾದ ಭೀಮನನ್ನು ಮದುವೆಯಾಗಿ ಆಕೆಗೆ ಘಟೋತ್ಕಚ ಎಂಬ ಮಗ ಹುಟ್ಟುತ್ತಾನೆ. ಈ ದೇವಾಲಯ ಹಿಡಿಂಬ ಎಂಬ ರಾಕ್ಷಸನ ದಂತವನ್ನು ಹೊಂದಿದ್ದು, ಅದಕ್ಕೆ ಈ ದೇವಾಲಯಕ್ಕೆ ಹಿಡಿಂಬೇಶ್ವರ ದೇವಾಲಯ ಎಂಬ ಹೆಸರು ಬಂತು. ಹಿಡಿಂಬ ಎಂಬ ರಾಕ್ಷಸನು ಇಲ್ಲಿರೋ ಜನಗಳಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಾನೆ. ಒಮ್ಮೆ ಪಾಂಡವರು ಈ ಪ್ರದೇಶಕ್ಕೆ ಬಂದಾಗ ಆಗ ಪಾಂಡವರಲ್ಲಿ ಒಬ್ಬರಾದ ಭೀಮ ಮತ್ತು ಹಿಡಿಂಬ ಎಂಬ ರಾಕ್ಷಸನ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಭೀಮ ಹಿಡಿಂಬನನ್ನು ಸಂಹಾರ ಮಾಡ್ತಾನೆ. ಆಗ ಹಿಡಿಂಬನ ತಂಗಿ ಹಿಡಿಂಬಿ ಭೀಮನನ್ನು ಮದುವೆ ಆಗ್ತಾಳೆ. ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಸಂಪಿಗೆ ಮರ ಇರೋದ್ರಿಂದ ಈ ದೇವಾಲಯಕ್ಕೆ ಹೆಸರು ಬಂತು. ಇದೊಂದು ಗುಹಾಂತರ ದೇವಾಲಯವಾಗಿರುತ್ತೆ. ಈ ಕೋಟೆ ಆಳಿದ ದೊರೆಗಳು ಯುದ್ಧಕ್ಕೆ ಹೋಗೋ ಮುನ್ನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ದೇವಾಲಯ 1277ನೇ ಇಸ್ವಿಯಲ್ಲಿ ನಿರ್ಮಾಣವಾಗಿರುತ್ತೆ. ಸಮಯದ ಅಭಾವ ಇದ್ದಿದ್ದರಿಂದ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋಕ್ಕಾಗಲಿಲ್ಲ. ಹಿಡಿಂಬೇಶ್ವರ ದೇವಾಲಯದಿಂದ ಕುದುರೆ ಹೆಜ್ಜೆ ತುಪ್ಪದ ಕೊಳದ ಫುಲ್ ವ್ಯೂ ಪಾಯಿಂಟ್ ನಾವು ನೋಡ್ಬೋದು. ಸಪೋರ್ಟ್ ಮಾಡಿ ಸರಿ. ಸ್ಪೀಡ್ ಹತ್ಲ ಸ್ಲೋ ಹತ್ಲ ನೀವೆಲ್ಲ ಮನೆಗೆ ಹೋದ್ರೆ ನೆನಪಿರುತ್ತಲ್ಲ. ಸ್ಲೋ ಆಗಿ ಸ್ಪೀಡ್ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತಿಂಗಳು ಯೂಸಿಮೆಟಿಗೆ ಹೋಗ್ತಾ ಇದೀನಿ. ಆಲ್ ದ ಬೆಸ್ಟ್. ಯಾರೋ ಮನೆನಾಗ ದೈವನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಎತ್ತಿಲಿಕ್ಕೆ ಫುಲ್ ಸಪೋರ್ಟ್. ಅದನ್ನ ಮುಂಚೆನೆ ಪರ್ಮಿಷನ್ ಕೇಳಿದೆ, ನನಗೆ ಕೊಡ್ಲಿಲ್ಲ. ಹೌದಾ? ಅಮೆರಿಕದ ಎಲೆಕ್ಷನ್ ಅಂತ ಗೊತ್ತಿದೆ, ನಾನು ಸುಮ್ಮನೆ ನಮಗೆ ಚುಮ್ಮಂತ್ರ ಇಂಡಿಯಾದಲ್ಲಿ ಫ್ರೀ ಸೋಲ್ ಆಗ್ತದೆ. ನಾನು ಒಬ್ಬನೇ
ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕೆಳಗಿರೋದು ಈಶ್ವರ, ಪಕ್ಕದಲ್ಲಿರೋದು ನಂದಿ. ಹಾಗೆ ನಂದಿ ಮುಖ ಡ್ಯಾಮೇಜ್ ಆಗಿರೋದು ನೋಡ್ಬೋದು. ಮೇಲೆ ಒಂದು ಪಿರಂಗಿ, ಹೈದರಾಲಿ ಪಿರಂಗಿಯಿಂದ ಹರಿತಗೊಂಡು ಕೋಟೆ ಗೋಡೆ ಡ್ಯಾಮೇಜ್ ಆಗಿರೋದು ಇಲ್ಲಿ ಕಾಣ್ಬೋದು. ಚಿತ್ರದುರ್ಗ ಕೋಟೆ ತಿಳ್ಕೊಳ್ಳೋಕೆ ಮುನ್ನ, ಚಿತ್ರದುರ್ಗ ಕೋಟೆ ಕಟ್ಟಿದ್ದು ಆ್ಯಕ್ಚುಲಿ 10ನೇ ಶತಮಾನದಿಂದ. ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಈ ಕೋಟೆ ನಿರ್ಮಾಣವಾದದ್ದಲ್ಲ. ಚಿತ್ರದುರ್ಗ ಕೋಟೆಯ ನಿರ್ಮಾಣ ಕಾರ್ಯ 10ನೇ ಶತಮಾನದಲ್ಲಿ ಆರಂಭವಾಗಿ 18ನೇ ಶತಮಾನದಲ್ಲಿ ನಿರ್ಮಾಣ ಕೆಲಸ ಮುಗಿಯುತ್ತೆ. ಈ ಕೋಟೆಯ ನಿರ್ಮಾಣ ಹಾಗೂ ವಿಸ್ತರಣೆಯನ್ನು ಮಾಡಿದ್ದು ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಹಾಗೂ ಪಾಳೆಗಾರ ನಾಯಕರು ಚಿತ್ರದುರ್ಗ ಪ್ರಾಂತ್ಯವನ್ನು ಆಳ್ವಿಕೆ ನಡೆಸಿದವರು. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಹೊಸ ವೀಡಿಯೋಸ್ಗಳಿಗೆ ನೀವೇ ನನಗೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ವಿತ್ ಲಾಟ್ಸ್ ಆಫ್ ಲವ್, ಬಾಯ್.